ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿರೋರ್ಗೆಲ್ಲರಿಗೂ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಯಾವಾಗಲೂ ಹೊರ್ಗಡೆ ತಿಂದು ತಿಂದು ಎಲ್ಲರಿಗೂ ಬೋರ್ ಆಗಿತ್ತು. ಸೊ ಮನೆಯಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಬನ್ನಿ ಬೇಗ ಬೇಗ ಪಾನಿಪುರಿ ಮಾಡಿ ಬೇಗ ಬೇಗ ತಿನ್ನೋಣ. ಮೊದಲಿಗೆ ಕುಕ್ಕರ್ಗೆ ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡು ಕುಗ್ಸೋಕ್ಕೆ ಇಡಬೇಕು. ಅದು ವಿಜಿಲ್ ಕೂಗ್ತಾ ಇದ್ದಂಗೆ ಪಕ್ಕದಲ್ಲಿ ಹಂಗೆ ಸ್ವೀಟ್ಗೆ ಅಂತ ಜೀರಿಗೆ, ಬೆಲ್ಲ, ಹುಣ್ಸೆಹಣ್ಣು 3 ಹಾಕಿ ಕುದಿಸ್ಬೇಕು. ಪಾನಿ ಕೂಡ ರೆಡಿ ಆಯಿತು. ಈಗ ಎಣ್ಣೆ ಹಾಕಿ ಪಾನಿ ಪೂಡಿನ ತೇಲ್ಸ್ಕೊಳ್ಳೋಣ ಬನ್ನಿ. ಪೂರಿ ನೋಡಿ ಆಗ್ತಾ ಇದ್ದಂಗೆ ಹೆಂಗೆ ಡ್ಯಾನ್ಸ್ ಆಡ್ಕೊಂಡು ಅದಷ್ಟೇ ತಿರುಗ್ತಾ ಇದೆ. ವಾವ್, ಪೂರಿ ಕೂಡ ರೆಡಿ ಆಯಿತು. ಸೊ ಪೂರಿ ರೆಡಿ ಆಗ್ತಾಗೆ ಆಲೂಗಡ್ಡೆ ಕೂಡ ಕೂಗಿ ಅದ್ರ ವಿಜಿಲ್ ಕೂಡ ಬಿಡ್ತು. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫುಲ್ ಬಿಸಿ ಇರುತ್ತೆ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾಗ್ತಾ ಇದ್ದಂಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದಕ್ಕೆ ಆಲೂಗಡ್ಡೆ ಆ್ಯಂಡ್ ಬಟಾಣಿನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಹಾಗೂ ಚಾಟ್ ಮಸಾಲ ಈ 3 ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬನ್ನಿ, ಇದೀಗ ರೆಡಿಯಾಗಿದೆ, ಎಲ್ಲರಿಗೂ ಸರ್ವ್ ಮಾಡೋಣ. ನಾವೆಲ್ಲ ಇವತ್ತು ನಮ್ಮ ಮನೇಲೆ ಮಾಡಿರೋ ಪಾನಿಪುರಿ ಟೇಸ್ಟ್ ಮಾಡ್ತಾ ಇದೀವಿ. ನಮ್ಮ ಮನೇಲಂತೂ ಪಾನಿಪುರಿನ ತುಂಬಾ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು. ಕೆಲವೊಬ್ಬರಿಗೆ ಸ್ವೀಟ್ ಬೇಕಿತ್ತು, ಇನ್ನು ಕೆಲವೊಬ್ಬರಿಗೆ ಸ್ಪೈಸಿ ಬೇಕಿತ್ತು, ಕೆಲವೊಬ್ಬರಿಗೆ ಫುಲ್ ಮಸಾಲೆ ಬೇಕಿತ್ತು, ಇನ್ನು ಕೆಲವೊಬ್ಬರಿಗೆ ಫುಲ್ ಈರುಳ್ಳಿ ಹಾಕಿರ್ಬೇಕಿತ್ತು. ಒಟ್ಟಿನಲ್ಲಿ ಪಾನಿಪುರಿನ ಎಲ್ಲರೂ ಅವ್ರವ್ರದ್ದೇ ವಿಧ ವಿಧವಾದ ವೇಯಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು. ಮನೇಲಿ ಮಾಡಿರೋ ಪಾನಿಪುರಿ, ಈ ಆಚೆ ಕಡೆ ಗೋಲ್ಗಪ್ಪ ಅಂತ ಮಾಡ್ತಾರೆ, ಅದೇ ಥರ ಇವತ್ತು ಮನೆಯಲ್ಲಿ ನಮ್ಮ ಸ್ವತಃ ಕೈಯಲ್ಲಿ ಪಾನಿ ಮಾಡಿಬಿಟ್ಟು ನಮ್ಮ ಮನೆ ಹೆಣ್ಮಕ್ಳು ಅದೇ ಥರ ಮಾಡಿದ್ದಾರೆ. ಒಂದೊಂದು ಏನು ಪೂರಿಗೆ ಹಾಕೊಂಡು ಈ ಥರ ತಿಂತಾ ಇದ್ದಾರೆ. ಇನ್ನ ನೆಕ್ಸ್ಟು ಇನ್ನ ಒಂದು ಪ್ಲೇಟ್ ಇಲ್ಲಿ ನೋಡಿ ಹೆಂಗ್ ಇಟ್ಟಿದ್ದಾರೆ ತಟ್ಟೆ ಮುಂದೆ, ಬಕಾಸುರ ಥರ ತಿಂತಾ ಇರ್ಬೇಕಷ್ಟೇ. ಈಗ ಇಷ್ಟಿಂದ್ರೆ ಇವತ್ತು ಊಟ ನನಗೆ ಮುಗೀತು. ಸೂಪರ್, ಮಸ್ತ್ ಮಸ್ತ್ ಪಾನಿಪುರಿ. ಗೀತಾ, ಸುಪ್ರಜಾ, ಲವ್ ಯು ಬೋತ್. ಸೊ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.